ಹರೇ ರಾಮ 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 ರಾಮ. ಮೈಸೂರು ಚಾಮುಂಡೇಶ್ವರಿ, ಹೊರನಾಡ ಅನ್ನಪೂರ್ಣೇಶ್ವರಿ, ಕಟ್ಟೆ ದುರ್ಗಾ ಪರಮೇಶ್ವರಿ, ನನ್ನ ಮೊಮ್ಮಗಳಿಗೆ ನೀವೆಲ್ಲ ಸೇರ್ಕೊಂಡು ಅದೆಷ್ಟು ಧೈರ್ಯ ತುಂಬಿದ್ರಿ, ಎಷ್ಟು ಧೈರ್ಯ ತುಂಬಿದ್ರಿ. ಯಾಕಜ್ಜಿ, ಏನಾಯ್ತು? ವಿಶಾಖ ಬಾರೆ, ನನ್ನ ಬಂಗಾರ, ನನ್ನ ಮುದ್ದು. ಇವತ್ತಿಗೆ ನಾನು ಬದುಕಿದ್ದಕ್ಕೂ ನನ್ನ ಜನ್ಮ ಸಾರ್ಥಕ ಆಗೋಯ್ತು ಕಣೆ. ಅಂದ್ರೆ ಇಷ್ಟು ದಿವಸ ಬದುಕಿದ್ ನೀವು ವೇಸ್ಟ್ ಆಯ್ತಾ? ಹೌದು ಕಣೆ. ಆ ರಾಧಿಕನ ವೈಭವ ನೋಡಿ ನನ್ನ ಹೊಟ್ಟೆ ಉರಿತಾ ಇತ್ತು. ನನ್ನ ಮೊಮ್ಮಗಳನ್ನ ತಿದ್ದೋದಕ್ಕೆ ನಾನು ಅದೆಷ್ಟು ಕಷ್ಟಪಟ್ಟೆ. ಇವತ್ತು ಆ ವಿಶ್ವಜ್ಜಿಗೆ ನೀನು ಉತ್ತರ ಕೊಟ್ಟಿಯಲ್ಲ, ಅದನ್ನ ನೋಡಿ ನಂಗೆ ತುಂಬಾ ಖುಷಿ ಆಗೋಯ್ತು ಕಣೆ. ವಿಶಾಖ, ಯಾವತ್ತಿದ್ರು ನೀನೇ ಈ ಮನೆ ಸೊಸೆ. ಆ ದರಿದ್ರ ರಾಧಿಕಾ ಅಲ್ಲ ಅನ್ನೋದು ಈ ಮನೆಯವ್ರಿಗೆ ಗೊತ್ತಾಗ್ಲಿ. ವಿಶ್ವ ಹೆಂಡತಿ ಆಗೋದಿಕ್ಕೆ ನೀನೇ ಲಾಯಕ್ಕು. ಅಜ್ಜಿ, ಮತ್ತೆ ವಿಕ್ರಮ್? ಯಾಕ ಅಪ್ಪಿ ತಪ್ಪಿನು ಆ ಹೆಸರು ನಿನ್ ಬಾಯಿನಲ್ಲಿ ಬರಬಾರ್ದು. ಈ ಮನೆಯವ್ರ ಕಿವಿಗಂತೂ ಬೀಳಲೇಬಾರ್ದು. ಮಾತಿಗೂ ವಿಕ್ರಮ್ ವಿಕ್ರಮ್ ಅಂತ ಪಡ್ಕೋತಿದ್ಯಲ್ಲ, ಅವನ್ ಯಾವ ಜೈಲಿನಲ್ಲಿ ಮುದ್ದೆ ಮುರ್ಕೊಂಡು ಕೂತಿದ್ದಾನೋ ನಿನಗೆ ಗೊತ್ತಾ? ಅವನ್ ಬಿಡುಗಡೆ ಆಗ್ತಾನೋ ಇಲ್ವೋ ಅದಾದ್ರೂ ಗೊತ್ತಾ? ಒಂದ್ ವೇಳೆ ಬಿಡುಗಡೆ ಆಗ್ಲಿಲ್ಲ ಅಂದ್ರೆ ಹಾಗೇನ್ ಮಾಡ್ತೀಯ? ಎಷ್ಟು ದಿನ ಮನೆ ಮಠ ಬಿಟ್ಟು ಹೊಟ್ಟೆ ಬಟ್ಟೆಗಿಲ್ದೆ ಬೀದಿ ಬೀದಿ ತಿರುಗ್ತಾ ಇದ್ಯಲ್ಲ, ಈಗಲೂ ಅದನ್ನೇ ಮಾಡ್ತೀಯಾ? ನಾಳೆ ವಿಕ್ರಮ್ ವಿಷಯ ಮನೆಯವ್ರಿಗೆ ಗೊತ್ತಾಗಿ ನೀನ್ ಮನೆಯಿಂದ ಹೊರಗಡೆ ಹಾಕಿದ್ರೆ ಯಾವ ಜೈಲು ಹುಡ್ಕೊಂಡು ಹೋಗ್ತೀಯ? ನೋಡು, ನೀನು 100 ತಲೆಮಾರುಗಳ ಕಾಲ ಕೂತ್ಕೊಂಡು ತಿಂದ್ರು ಕರಗದೆ ಇರೋಷ್ಟು ಆಸ್ತಿ ಇದೆ ಈ ಮನೆಯಲ್ಲಿ. ರಾಣಿ ಹಾಗೆ ಬದುಕಬಹುದು ನೀನು. ಅದನ್ ಬಿಟ್ಬಿಟ್ಟು ಏನು ಗತಿ ಇಲ್ದಿರೋ ಆ ದಾಸಯ್ಯನಿಂದ ಹೋದ್ರೆ ಏನ್ ಸಿಗುತ್ತೆ ನಿನಗೆ? ಭಿಕ್ಷಾ ಪಾತ್ರೆ ಅಷ್ಟೇ. ಈ ಮನೆಯಲ್ಲಿ ಅಕ್ಷಯ ಪಾತ್ರೆ ಇದೆ. ನೀನ್ ಕೇಳಿದ್ದೆಲ್ಲ ನೀನ್ ಕಾಲಡಿಗೆ ಬಂದು ಬೀಳುತ್ತೆ. ಯಾಕ ಇವತ್ತು ದೇವ್ರಿಗೆ ದೀಪ ಹಚ್ಚಿದೀಯಾ? ನಾಳೆ ವಿಷು ಮನಸ್ಸಿನಲ್ಲಿ ದೀಪ ಹಚ್ಚು. ಅದು ಯಾವತ್ತೂ ಆರ್ದಿರೋ ಹಾಗೆ ನೋಡ್ಕೋ. ನಾನ್ ನಿನಗೆ ಸಹಾಯ ಮಾಡ್ತೀನಿ. ಏನು ನಾನು ಹೇಳಿದ್ದು ಅರ್ಥ ಆಯ್ತಾ? ಗೋವಾ ತುಂಬಾ ಚೆನ್ನಾಗಿದೆ. ನಂಗಂತೂ ತುಂಬಾ ಇಷ್ಟ ಆಯ್ತು. ರಾಧಿಕಾ, ನೀ ನೋಡಿರೋದು ಬರೀ 1/4% ಅಷ್ಟೇ. ಪೂರ್ತಿ ಗೋವಾ ನೋಡಿದ್ರೆ ಕಳೆದೋಗ್ಬಿಡ್ತೀಯ. ಹೌದಾ?
ಶಾಂತನವ್ರೆ? ಓ ರಾಧಿಕಾ ಅವರು. ವಿಶು ಶಾಂತನವ್ರೆ, ಹಾಯ್, ಹೇಗಿದ್ದೀರಾ? ಫೈನ್. ಗುಡ್ ಗುಡ್, ಬನ್ನಿ ಕೂತ್ಕೊಳ್ಳಿ. ಇಲ್ಲ ಬನ್ನಿ ಕೂತ್ಕೊಳ್ಳಿ, ಬನ್ನಿ. ಕಮ್ ಕಮ್ ಕಮ್. ನಿಮ್ಮನ್ನ ನೋಡಿ ತುಂಬಾ ಸಂತೋಷ ಆಯ್ತು. ನನಗೂ ಅಷ್ಟೇ. ನಿಮ್ಮಿಬ್ರು ಇಲ್ಲಿ ನೋಡಿ ತುಂಬಾನೇ ಖುಷಿ ಆಯ್ತು. ಏನ್ ತಗೋತೀರಾ? ನೋ ಥ್ಯಾಂಕ್ಸ್, ನಂದೆಲ್ಲ ಆಯ್ತು. ಹೇಗಿದೆ ನಿಮ್ ಕೈ? ವಾಸಿ ಆಗ್ತಿದೆ ತಾನೆ? ಗುಡ್, ವಾಸಿ ಆಗ್ತಾ ಇದೆ. ತುಂಬಾ ಬೇಕಾಗಿರೋರು ವಾಸಿ ಆಗ್ಲಿ ಅಂತ ಹಾರೈಸಿದ್ರೆ ವಾಸಿ ಆಗದೆ ಇರುತ್ತಾ? ಅಂದಹಾಗೆ ನೀವೇನಿಲ್ಲಿ? ಬಿಸ್ನೆಸ್ ವಿಷಯವಾಗಿ ಫ್ರೆಂಡ್ನ ಮೀಟ್ ಮಾಡಕ್ಕೆ ಅಂತ ಬಂದೆ. ಓ, ನಾನು ನಿಮ್ಮನ್ನ ನಮ್ಮ ಥರನೇ ಟೂರಿಸ್ಟು ಅನ್ಕೊಂಡಿದ್ದೆ. ಪ್ರಪಂಚದಲ್ಲಿ ಎಲ್ಲರೂ ಒಂಥರ ಟೂರಿಸ್ಟ್ಗಳೇ ವಿಶ್ವ ಅವರೇ. ಸುಂದರವಾದ ಜಾಗಗಳನ್ನ ಹುಡುಕೋದ್ರಲ್ಲೇ ಕೆಲವರು ತಮ್ಮ ಆಯುಷ್ಯನ್ನೇ ಕಳ್ಕೊಂಡ್ಬಿಡ್ತಾರೆ. ನಾನು ಅದೇ ಹುಡುಕಾಟದಲ್ಲಿದ್ದೀನಿ. ಈ ಹುಡುಕಾಟದಲ್ಲಿ ಎಷ್ಟೇ ತೊಂದರೆ ಬಂದರೂ ನನ್ನ ಗುರಿನ ನಾನು ಮುಟ್ಟೇ ಮುಟ್ತೀನಿ. ನೋಡಿ, ವಿಷಯ ಎಲ್ಲಿಗೋ ಹೋಯ್ತು. ಎಲ್ಲಿಗೋ ಹೋಗ್ಲಿಕ್ಕೆ ಹೋಗಿ ಇನ್ನೆಲ್ಲಿಗೋ ಹೋಗ್ತಾರಲ್ಲ ಹಾಗೆ. ಏನೇ ಹೇಳಿ, ಗೋವಾದಲ್ಲಿ ಸಿಕ್ಕಾಬಟ್ಟೆ ಶೆಕೆ ಅಲ್ವಾ? ಏನೋ ಬಿದ್ದ ಹಾಗಾಯ್ತು ನೋಡಿ. ಶಾಂತನು, ಶಾಂತನು, ಏನದು? ನನ್ನ ಜೀವನದ ಸತ್ಯ ಇದು. ಇದೇ ಸತ್ಯದ ಹುಡುಕಾಟದಲ್ಲೇ ನಾನಿದ್ದೀನಿ. ನಾನಿನ್ ಹೆಚ್ಚು ಹೊತ್ತು ಇಲ್ಲೇ ಕೂತ್ಕೊಳ್ಳೋಕ್ಕಾಗಲ್ಲ. ಸರಿ, ಮತ್ತೆ ಸಿಗೋಣ. ಸಿಗ್ತಾನೆ ಇರೋಣ ವಿಶು. ಬರ್ತೀನಿ ರಾಧಿಕಾ ಅವ್ರೆ.
ಸರಿ. ರಾಜು, 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 ಬಂದೆ ಅಣ್ಣ. ಏನಣ್ಣ? ಏನ್ ಮಾಡ್ತಿದ್ದೆ? ಬಟ್ಟೆ ಒಗ್ಯಾಕಾಗ್ತಿದ್ದೆ. ಯಾಕಣ್ಣ? ಅದೆಲ್ಲ ಆಮೇಲೆ ಮಾಡ್ಕೋ. ಈಗ ನನ್ನನ್ನು ವಿಶಾಖನ್ ರೂಮಿಗೆ ಕರ್ಕೊಂಡು ಹೋಗು. ವಿಶಾಖತ್ಗೆ ರೂಮ್ಗ? ಯಾಕೆ? ಅವಳನ್ನ ಆದಷ್ಟು ಬೇಗ ಈ ಮನೆಯಿಂದ ಹೊರಗಡೆ ಕಳಿಸ್ಬೇಕು. ಆದ್ರೆ ವಿವೇಕಣ್ಣ, ಬಾಸ್ಗೆ ಒಂದ್ ಮಾತಾದ್ರೂ ಹೇಳ್ಬೇಕಲ್ವಾ? ನೋಡೋ, ಅವನು ಮನೆಗೆ ವಾಪಸ್ ಬಂದ್ಮೇಲೆ ಅವನಿಗೆ ವಿಷಯನ ನಿಧಾನವಾಗಿ ತಿಳಿಸಿದ್ರಾಯ್ತು. ಆದ್ರೆ ಇವತ್ತು ಸಂಜೆನೆ ವಿಶಾಖನ್ನ ನಮ್ಮ ಅಬಲಾಶ್ರಮಕ್ಕೆ ಬಿಟ್ಬಿಟ್ಬಾ. ಅದಕ್ಕೆ ವಿಶಾಖತ್ಗೆ ಒಪ್ತಾರಾ? ಒಪ್ಲೇಬೇಕು ರಾಜು, ಒಪ್ಪದೆ ಬೇರೆ ವಿಧಿ ಇಲ್ಲ. ಅದಕ್ಕೆ ನಾನಿವಾಗ ಅವಳ ರೂಮಿಗೆ ಹೋಗ್ತಿರೋದು. ಮೊದಲು ಅವಳ ಕೈಲಿ ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಹಾಕಿಸ್ತೀನಿ. ಆಮೇಲೆ ಅವಳನ್ನ ಅಬಲಾಶ್ರಮಕ್ಕೆ ಹೋಗು ಅಂತ ಕನ್ವಿನ್ಸ್ ಮಾಡ್ತೀನಿ. ಟ್ರೈ ಮಾಡಿ ವಿವೇಕಣ್ಣ. ನಿಮ್ಮ ಮಾತ್ಗಾದ್ರೂ ಅವ್ರು ಒಪ್ಪಿದ್ರೆ ಎಲ್ರಿಗೂ ಒಳ್ಳೇದು. ಆದ್ರೆ ಅವ್ರೊಪ್ಪೋದು ಡೌಟು. ನೋಡೋ, ನಮ್ಮ ಪ್ರಯತ್ನ ನಾವು ಮಾಡೋಣ. ನಡಿ ಈಗ. ವಿವೇಕ್, ಖಂಡಿತ ನಿಮ್ ಕಂತ್ರಿ ಬುದ್ಧಿ ವರ್ಕೌಟ್ ಆಗಲ್ಲ. ವಿಶಾಖನ ನನ್ನ ದಾರಿಗೆ ತರಬೇಕು ಅಂತಾನೆ ನಾನ್ ವಿಶ್ವರಾಧಿಕನ ಟೂರ್ ಕಳ್ಸಿರೋದು. ಈಗ ಅದು ಹೇಗೆ ನೀವು ವಿಶಾಖನ ಒಪ್ಪಿಸ್ತಿರೋ ನಾನು ನೋಡೇ ಬಿಡ್ತೀನಿ. ವಿಶು ವಾಪಸ್ ಬರೋವರೆಗೂ ಡೈವರ್ಸ್ ಪೇಪರ್ಗೆ ಸೈನ್ ಮಾಡಬೇಡ ಅಂತ ವಿಶಾಖಂಗೆ ನಾನೇ ಹೇಳ್ತೀನಿ. हम तेरे बिन अब रह नहीं सकते, तेरे बिना क्या वजूद मेरा. तुझसे जुदा अगर हो जाएंगे तो खुद से ही हो जाएंगे जुदा. ಹಾ, ರಾಧಿಕಾ, ಏನ್ ಬೇಕು ನಿಂಗೆ?
Another man gonna rock it down through the way. He's the one gonna shake your body every day. ಸರಿ ಸರ್. Where is rest room? ಗೋ ಸ್ಟ್ರೇಟ್, ಟೇಕ್ ರೈಟ್. ರಾಧಿಕಾ, ಒಂದ್ ನಿಮಿಷ. ಸರಿ. ರಾಧಿಕಾ, ವಾಟ್ ಎ ಪ್ಲೆಸೆಂಟ್ ಸರ್ಪ್ರೈಸ್. ನೀವೇನಿಲ್ಲಿ? ಅದು ಇಲ್ಲಿ ನೋಡಿ, ಎಂತ ಆಕಸ್ಮಿಕ. ಎಲ್ಲೇ ಹೋದ್ರೂ ನೀವೇ ಸಿಗ್ತೀರಾ. ಪದೇ ಪದೇ ನಮ್ಮಿಬ್ಬರನ್ನ ಆ ದೇವರು ಭೇಟಿ ಮಾಡಿಸ್ತಾ ಇದ್ದಾನೆ ಅಂದ್ರೆ ಅವನ ಮನ್ಸಲ್ಲೂ ಏನೋ ಇರ್ಬೋದು ಅಂತ ಅರ್ಥ ಅಲ್ವಾ? ಬನ್ನಿ, ಹೋಟೆಲ್ ತೋರಿಸ್ತೀನಿ. ನನ್ನ ಫ್ರೆಂಡೇ, ತುಂಬಾ ಚೆನ್ನಾಗಿದೆ. ಪರವಾಗಿಲ್ಲ, ಇನ್ನೇನು ಅವ್ರು ಬಂದ್ಬಿಡ್ತಾರೆ. ಯಾರು, ವಿಶ್ವನಾ? ಎಲ್ಲ ಹೋದ್ರು? ವಾಶ್ರೂಮ್. ಓ ಕರೆಕ್ಟ್, ನಾನು ಬರುವಾಗ ನೋಡಿದೆ, ಆದ್ರೆ ಅವರಲ್ಲ ಅನ್ಕೊಂಡ್ಬಿಟ್ಟೆ. ಬನ್ನಿ, ಆ ಕಡೆನೇ ಹೋಗೋಣ. ಬೇಡ, ಪರವಾಗಿಲ್ಲ. ಪರವಾಗಿಲ್ಲ, ಬನ್ನಿ, ಆ ಕಡೆನೇ ಹೋಗೋಣ. ಬನ್ನಿ. ಅಲ್ಲ, ನೀವ್ಯಾಕೆ ಹೀಗ್ ನಗ್ತಿದ್ದೀರಾ? ನೀವಲ್ದೆ ಬೇರೆ ಯಾರಾದ್ರೂ ಈ ಮಾತು ಹೇಳಿದಿದ್ರೆ ಅವರು ಮನೆಯವರಿಂದ ದೂರ ಇರೋದಕ್ಕೆ ಈ ರೀತಿ ನೆಪ ಹೇಳ್ತಿದ್ದಾರೆ ಅನ್ಕೋತಿದ್ದೆ. ಆದ್ರೆ ನೀವು ಹಾಗಲ್ಲ ಬಿಡಿ. ನಿಮ್ಗೆ ತುಂಬಿದ ಕುಟುಂಬ ಜೊತೆ ಇರೋದು ಅಂದ್ರೆ ತುಂಬಾನೇ ಇಷ್ಟ ಅಲ್ವಾ? ಹೌದು, ಆದ್ರೆ ನಿಮ್ಗೆ ಗೊತ್ತು? ಅದು ಹೀಗೇನೆ. ಅಷ್ಟೇ ಅಲ್ಲ, ನಿಮ್ಗೆ ನಿಮ್ ಕೈಯಾರೆ ಅಡಿಗೆ ಮಾಡಿ ಮನೆಯವ್ರಿಗೆಲ್ಲ ಬಡಿಸ್ಬೇಕು ಅಂತ ಆಸೆ ಅಲ್ವಾ? ಹೌದು, ಆದ್ರೆ ಅಷ್ಟೇ ಅಲ್ಲ, ನಿಮ್ಗೆ ಕೆಂಪು ಬಣ್ಣ ಅಂದ್ರೆ ತುಂಬಾನೇ ಇಷ್ಟ ಅಲ್ವಾ? ಹೌದು, ನಿಮ್ಗೆ ಗೊತ್ತಾಯ್ತು? ನಿಮ್ಗೆ ಒಡವೆಗಳಂದ್ರೆ ಇಷ್ಟನೇ ಇಲ್ಲ, ಆದ್ರೆ ಕಾಲ್ಗೆಜ್ಜೆ ಅಂದ್ರೆ ತುಂಬಾನೇ ಇಷ್ಟ ಅಲ್ವಾ? ನೀವ್ ಹೇಳ್ತಾ ಇರೋದೆಲ್ಲ ಸರಿನೇ, ಆದ್ರೆ ಈ ವಿಷಯ ಎಲ್ಲ ನಿಮ್ಗೆ ಹೇಗ್ ಗೊತ್ತಾಯ್ತು? ಜಾದು ಬರುತ್ತೆ ಅಂತ ತಿಳ್ಕೊಳ್ಳಿ. ನನಗೆ ಮನುಷ್ಯರ ಮುಖಗಳನ್ನ ನೋಡಿ ಅವರ ವ್ಯಕ್ತಿತ್ವ ಹೇಳೋದು ಬರುತ್ತೆ. ಹೌದಾ? ಬನ್ನಿ. ರಾಧಿಕಾ,